ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ. ಈ ಸಮಸ್ಯೆ ಏನು ಇವತ್ತಿಂದಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನೋ ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ. ಅಂದ್ರೆ ನೋಡಿ ಸರ್, ಇದರಲ್ಲಿ ನಮ್ದೇನ್ ತಪ್ಪಿದೆ? ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದ್ರು, ಅಂಥ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದಿರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ರು ನನಗೆ. ಆ ಪಾಂಪ್ಲೆಟ್ ಅಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದ್ರು, ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನ ಹಾಕಿದಿರಿ. ಇಷ್ಟಾದ್ರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ, ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ಎಲ್ಲ ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನ ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದ್ರೆ ಹಸುಗು ಹಾಕಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗುತ್ತದೆ. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದೇ, ಔಷಧಿ ಸಿಂಪಡಿಸೋದು ಅವ್ರದೇ, ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟ ಅನಾಹುತ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರ, ಇಷ್ಟಾದ ಮೇಲೂ ಸರ್ಕಾರ ಕಣ್ ತೆಗೆದು ನೋಡೇ ಇಲ್ಲ. ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು. ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು, ಕೃಷಿ ಇರಬೇಕು. ಯಾರು ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದ್ರೆ ದೊಡ್ಡ. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನ್ ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು. ಆಲ್ಟರ್ನೇಟಿವ್ ಏನು ಅಂತ. ಏನಿಲ್ಲ ಸರ್, ಎಲ್ಲ ಕಿತ್ತಾಕ್ಬೇಕು. ಏನ್ ಮಾಡಬೇಕು ಅನ್ನೋ ಕಸಕ್ಕೆ ಹಾಕ್ಬೇಕು ಅಷ್ಟೇ. ಮತ್ತೆ ಆಲ್ಟರ್ನೇಟಿವ್ ಏನು ಅಂದ್ರು, ಇನ್ನ ಇವರು ಜೋಳ ಬೆಳೆಯಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರ್ ಅಲ್ಲಿ ಎಲ್ಲೂ ಕೂಡ ಇನ್ನ ಜೋಳ ಬೆಳೆಯಕ್ಕೆ